ಫ್ರೆಂಡ್ಸ್, ಇವತ್ತು ಮಾರ್ಚ್ 5 ಮತ್ತು ಇವತ್ತು ಲಾಂಚ್ ಆಗ್ತಿದೆ ಓಪೋ F11 Pro. ನೀವೇನಾದರೂ ಈ ಫೋನ್ನ ಕೊಂಡ್ಕೊಳ್ಬೇಕಂತ ಇಷ್ಟಪಟ್ಟರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಇದರಲ್ಲಿ ಅದರದ್ದು ಡೀಟೇಲ್ಡ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಏನಿದೆ ಹೊಸದು ಈ ಫೋನಲ್ಲಿ ಅದನ್ನು ನೋಡೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಈ ಫೋನಿನ ಡಿಸ್ಪ್ಲೇ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೋಡ್ಬೋದು 6.5 ಇಂಚ್ IPS LCD ಡಿಸ್ಪ್ಲೇ. ಹಾಗೂ ಏನು ಇದರಲ್ಲಿ ಇದೆ ಅಂದರೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆಯಲ್ಲ, ಅದು 90.9% ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಪ್ರೊಸೆಸರ್ ಬಂದುಬಿಟ್ಟು MediaTek Helio P70 ಪ್ರೊಸೆಸರ್ ಸಿಗುತ್ತೆ. ರನ್ ಆಗುತ್ತೆ ಆ್ಯಂಡ್ರಾಯ್ಡ್ ವರ್ಷನ್ 9.0 Pie ಮೇಲೆ. ಮತ್ತು ಬೆಟರ್ ಪರ್ಫಾರ್ಮೆನ್ಸ್ಗೋಸ್ಕರ, ಗೇಮಿಂಗ್ ಪರ್ಫಾರ್ಮೆನ್ಸ್ಗೋಸ್ಕರ ಏನಿದೆ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ Mali G72 GPU ಚಿಪ್ಸೆಟ್. ಅದು ನಿಮಗೆ ತುಂಬಾ ಜಾಸ್ತಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಹಾಗೂ ಗೇಮಿಂಗ್ ಏನಿದೆ PUBG ಇರಲಿ ಅಥವಾ ಯಾವುದೇ ಗೇಮ್ ಇರಲಿ, ಅದು ತುಂಬಾ ಜಾಸ್ತಿ ನೀವು ಚೆನ್ನಾಗಿ ಆಡ್ಬೋದು ಈ ಫೋನಲ್ಲಿ. ಏನು ಲ್ಯಾಗ್ ಆಗಲ್ಲ, ಏನೂ ಆಗಲ್ಲ ಈ ಫೋನಲ್ಲಿ. ಮತ್ತು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೋಡ್ಬೋದು ಡ್ಯೂಯಲ್ ಕ್ಯಾಮ್ರಾ ಸೆಟಪ್. ಅದು ಬಂದುಬಿಟ್ಟು 48 MP ಪ್ಲಸ್ 5 MP ರೇರಲ್ಲಿ. ಹಾಗೂ ಫ್ರಂಟಲ್ಲಿ ನೀವು ನೋಡ್ಬೋದು ಪಾಪ್ ಸೆಲ್ಫಿ ಕ್ಯಾಮ್ರಾ ಬಂದುಬಿಟ್ಟು 16 MP ಸಿಗುತ್ತೆ ನಿಮಗೆ. ಸೇಮ್ ಕಾನ್ಸೆಪ್ಟ್ vivo V15 Pro ಅಲ್ಲಿ ಏನು ನಿಮಗೆ ಸಿಕ್ಕಿತ್ತು ಆ ಸೇಮ್ ಕಾನ್ಸೆಪ್ಟ್ ಇದರಲ್ಲೂ ಮಾಡಿದ್ದಾರೆ. ಹಾಗೂ ಇದ್ರದ್ದು ಸೆನ್ಸರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೀವು ನೋಡ್ಬೋದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ಅದು ಬಂದುಬಿಟ್ಟು ನಿಮಗೆ ಇನ್ ಡಿಸ್ಪ್ಲೇ ಅಂತೂ ಸಿಗ್ತಿಲ್ಲ, ಬ್ಯಾಕಲ್ಲೇ ಸಿಗುತ್ತೆ. ಮತ್ತು ಇದರಲ್ಲಿ ಫೇಸ್ ಅನ್ಲಾಕ್ ನಿಮಗೆ ಸಿಗುತ್ತೆ. ಮತ್ತು ಈ ಫೋನಿನ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೋಡ್ಬೋದು ಒಂದೇ ವೇರಿಯಂಟು. ಅದು ಬಂದುಬಿಟ್ಟು 6GB RAM ವಿತ್ 64GB ಇನ್ಬಿಲ್ಡ್. ಹಾಗೂ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 4000 mAh ಬ್ಯಾಟ್ರಿ ಕೊಡ್ತಿದ್ದಾರೆ ವಿತ್ ವೋಕ್ ಸಪೋರ್ಟ್. ಅಂದರೆ ವೋಕ್ ಸಪೋರ್ಟ್ ಏನಿದೆ ಅದು ಫಾಸ್ಟ್ ಚಾರ್ಜಿಂಗ್ ಮಾಡಿಕೊಡುತ್ತೆ. ನಿಮಗೆ 20 ನಿಮಿಷದಲ್ಲೇ ನಿಮ್ಮ ಫೋನನ್ನು ಫುಲ್ ಚಾರ್ಜ್ ಮಾಡಿಕೊಡುತ್ತೆ ಈ ವೋಕ್ ಸಪೋರ್ಟ್. ಸೊ ಲಾಂಚ್ ಡೇಟ್ ನಾನು ಹೇಳಿಬಿಟ್ಟಿದ್ದೀನಿ, ಇವತ್ತು ಲಾಂಚ್ ಆಗ್ತಿದೆ. ಮತ್ತು ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಬರ್ತಿದೆ ಇಂಡಿಯಾದಲ್ಲಿ 25,999, ಅಂದರೆ 25,999 ರೂಪೀಸ್ ಇಂಡಿಯಾದಲ್ಲಿ ಪ್ರೈಸ್ ಇಡಲಾಗಿದೆ ಇದ್ರದ್ದು. ಹಾಗೂ ಇದನ್ನು ನೀವೇನಾದರೂ ಕೊಂಡ್ಕೊಳ್ಬೇಕಂದ್ರೆ ಇದು ಮಾರ್ಚ್ 6 ನಿಮಗೆ ಆನ್ಲೈನ್ ಅವೈಲೇಬಲ್ ಇರುತ್ತೆ. ಅಂದರೆ ಅಮೆಝಾನ್ ಇರಲಿ, ಫ್ಲಿಪ್ಕಾರ್ಟ್ ಇರಲಿ, ಅದರಲ್ಲಿ ಹೋಗಿಬಿಟ್ಟು ಇದನ್ನು ಬುಕ್ ಮಾಡ್ಕೊಳ್ಬೋದು. ಮತ್ತು ಆಫ್ಲೈನ್ ಬೇಕಂದರೆ ಇದು ಮಾರ್ಚ್ 16 ನಿಮಗೆ ಆಫ್ಲೈನ್ ಸಿಗೋ ಶುರು ಆಗುತ್ತೆ. ಸೊ ಫ್ರೆಂಡ್ಸ್, ಇದ್ರದ್ದು ಸ್ಪೆಸಿಫಿಕೇಶನ್ ಇಷ್ಟೇ. ಹೇಗಿತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾವು ಅದನ್ನು ಜರೂರು ರಿಪ್ಲೈ ಮಾಡ್ತೀವಿ. ಸೊ ಫ್ರೆಂಡ್ಸ್, ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅವಾಗಿನವರೆಗೂ ಟೇಕ್ ಕೇರ್.